ರಾಯರು ಹೂ ಪ್ರಸಾದ ಕೊಟ್ಟಿದ್ರು ಕೂಡ ನಿಮ್ಮ ಕೆಲಸಗಳು ಇನ್ನೂ ಆಗ್ತಾ ಇಲ್ವಾ? ಅಥವಾ ರಾಯರು ಹೂ ಪ್ರಸಾದ ಕೊಟ್ಟಿದ್ದಾದಮೇಲೆ ಯಾವ ರೀತಿ ಸೂಚನೆಗಳನ್ನ ನಮಗೆ ಕೊಡ್ತಾರೆ? ರಾಯರು ಹೂ ಪ್ರಸಾದ ಕೊಡೋದು ಅಥವಾ ಮಂತ್ರಾಕ್ಷತೆನ ಕೊಡೋದು ಅಂದರೆ ಅದು ಸುಮ್ಮನೆ ಒಂದು ಸಂಕೇತ ಅಲ್ಲ. ಅದು ರಾಯರು ನಮಗೆ ಅಭಯ ಹಸ್ತನ ನೀಡ್ತಾ ಇದ್ದಾರೆ, ನಾನಿದ್ದೀನಿ ನಿನ್ನ ಜೊತೆ ಅಂತ ಅವರು ತೋರಿಸ್ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಕೆಲವು ಸಾಕ್ಷಿಗಳನ್ನು ಕೂಡ ರಾಯರು ಹೂ ಪ್ರಸಾದ ಆದಮೇಲೆ ನಮಗೆ ದಯಪಾಲಿಸ್ತಾರೆ. ಅದು ಯಾವುದು ಅಂತ ನೀವು ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ನಾವು ಯಾವುದೇ ಕಷ್ಟದಲ್ಲಿದ್ದರೂ, ನಾವು ಯಾವುದೇ ಒಂದು ವ್ರತ ಸಂಕಲ್ಪ ನಾವು ಕೈಕೊಂಡು ರಾಯರನ್ನ ಕೇಳ್ಕೊತಾ ಇದ್ದೀವಿ ಅಂತಂದರೆ ರಾಯರು ನಮಗೆ ಒಂದ್ರಲ್ಲಾರು ನಮಗೆ ಒಂದು ರೂಪದಲ್ಲಿ ನಮಗೆ ಪ್ರಸಾದದ ರೂಪದಲ್ಲಾರು ಕೊಡ್ಬೋದು, ಅಥವಾ ನಮ್ಮ ಕನಸಿನ ಮೂಲಕಾರು ಬಂದು ರಾಯರು ಅವ್ರಿಗೆ ನಮ್ಮ ಸೇವೆ ನಮ್ಮ ವ್ರತ ತಲುಪಿದ್ರೆ ನಮ್ಮ ಕಷ್ಟಗಳು ನೆರವೇರುತ್ತೆ ಅನ್ನೋದಾದರೆ ರಾಯರು ನಮಗೆ ಖಂಡಿತವಾಗಿಯೂ ಪ್ರಸಾದ ಆಗಿರ್ಬೋದು, ಅಥವಾ ಕನಸಿನಲ್ಲಿ ಮಂತ್ರಾಕ್ಷತೆ ಆಗಿರ್ಬೋದು, ದರ್ಶನ ಆಗಿರ್ಬೋದು, ಇಲ್ಲ ನೀವು ಮಠಕ್ಕೆ ಹೋದಾಗ ಅದು ಪೂಜಾರಿಗಳ ಕಡೆಯಿಂದ ಪ್ರಸಾದ ಸಿಗುವಂಥದ್ದು, ಆ ಥರ ಸುಮಾರು ರೀತಿಯಲ್ಲಿ ರಾಯರು ನಮಗೆ ಕೊಡ್ತಾರೆ. ಕೊಟ್ಟ ಕೆಲಸ ಪಕ್ಕ ಆಗೇ ಆಗುತ್ತೆ ಅನ್ನೋದು ಎಲ್ರಿಗೂ ನಂಬಿಕೆ ಇದೆ. ಮತ್ತು ಕೆಲವೊಬ್ರಿಗೆ ಆಗಿರೋದು ಉಂಟು ಕೂಡ. ಪ್ರಸಾದ ಆದಮೇಲೆ ಯಾವೆಲ್ಲ ಕೆಲಸಗಳು ನಮಗೆ ಆಗುತ್ತೆ, ಏನೆಲ್ಲ ಬದಲಾವಣೆಗಳು ನಮ್ಮ ಲೈಫಲ್ಲಿ ಚೇಂಜ್ ಆಗುತ್ತೆ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಸಂಕಲ್ಪ ಸಿದ್ಧಿ ಆಗುವಂಥದ್ದು, ರಾಯರೇನವರು ಪ್ರಸಾದನ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕೆಲಸಕ್ಕೆ ಆಗಿರ್ಬೋದು, ನಮ್ಮ ಸಂಕಲ್ಪಕ್ಕೆ ಆಗಿರ್ಬೋದು, ಅವರು ಇಷ್ಟಾರ್ಥನ ಸೂಚಿಸಿದ್ದಾರೆ, ಅವ್ರ ಕಡೆಯಿಂದ ಈ ಕೆಲಸ ಆಗೇ ಆಗುತ್ತೆ ಯಶಸ್ವಿಯಾಗಿ ಅನ್ನೋದನ್ನ ರಾಯರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅದರಿಂದಾಗಿ ಪ್ರಸಾದನ ಕೊಡ್ತಾರೆ ರಾಯರು. ಇನ್ನು ದೈವಿಕ ಒಪ್ಪಿಗೆನ ರಾಯರು ನೀಡುವಂಥದ್ದು, ರಾಯರಿಗೆ ಏನಾದರೂ ನಿಮ್ಮ ಪ್ರಾರ್ಥನೆ ಕೇಳಿಸಿದ್ದೆ ಅಥವಾ ನಿಮ್ಮ ಸಂಕಲ್ಪ ಆಗಿರ್ಬೋದು, ನಿಮ್ಮ ಕೆಲಸ ಆಗಿರ್ಬೋದು ರಾಯರಿಗೆ ಒಪ್ಪಿಗೆ ಆಗಿದೆ, ನೀವು ಅದನ್ನ ಮಾಡ್ಬೋದು, ನೀವು ಆ ದಾರಿಲಿ ಹೋಗ್ಬೋದು ಅನ್ನೋದಾದರೆ ರಾಯರು ನಿಮಗೆ ಪ್ರಸಾದ ಅಂದರೆ ಹೂ ಬೀಳೋ ಅಂಥದ್ದಾಗಿರ್ಬೋದು, ಅಥವಾ ರಾಯರು ಕನಸಲ್ಲಿ ಬಂದು ಮಂತ್ರಾಕ್ಷತೆನೋ ತುಳಸಿನೋ ಕೊಡುವಂಥದ್ದು, ಅದೆಲ್ಲವೂ ಕೂಡ ರಾಯರು ನಮಗೆ ಪ್ರಸಾದದ ರೂಪದಲ್ಲಿ ಅವ್ರ ಒಪ್ಪಿಗೆನ ತಿಳಿಸುವಂಥದ್ದು. ಅಂದರೆ ಬಲಗಡೆ ಆದರೆ ಆಗುತ್ತೆ, ಎಡಗಡೆ ಆದರೆ ಆಗಲ್ಲ ಅಂತ ಹೇಳ್ತಾರೆ. ಏನಕ್ಕಂದರೆ ಬಲಗಡೆ ಬಿದ್ದರೆ ನಿಮ್ಮ ಕೆಲಸ ಆಗೇ ಆಗುತ್ತೆ, ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ. ಆದರೆ ಎಡಗಡೆ ಹೂ ಬಿದ್ದರೆ ನಿಮ್ಮ ಕೆಲಸ ಆಗೋದೇ ಇಲ್ಲ ಅಂತಲ್ಲ, ಅಂದರೆ ಅದಕ್ಕಿನ್ನೂ ಟೈಮ್ ಬಂದಿಲ್ಲ, ಅಥವಾ ರಾಯರನ್ನ ಇನ್ನೂ ನೀವು ಕೇಳ್ಕೋಬೇಕು, ಪ್ರಾರ್ಥನೆನ ಮಾಡ್ಕೋಬೇಕು, ಇನ್ನು ಕಾಯಬೇಕು ನೀವು ಅದಕ್ಕೆ ಅಂತ ಅರ್ಥ. ಬಿಟ್ಟರೆ ಕೆಲಸ ಆಗೋದೇ ಇಲ್ಲ ಅಂತಲ್ಲ, ಆ ಟೈಮ್ಗೆ ಅದು ಸಾಧ್ಯ ಆಗಲ್ಲ ಅನ್ನೋ ಅರ್ಥನ ಕೊಡೋವಂಥದ್ದು. ಇವಾಗ ನಾವು ಏನೋ ಪೂಜೆ ಮಾಡಿದ್ವಿ, ರಾಯರು ಪ್ರಸಾದ ಎಲ್ಲ ಕೊಟ್ಟರು ನಾವು ಸುಮ್ಮನೆ ಇರೋದಿಲ್ಲ, ನಮ್ಮಲ್ಲೂ ಕೂಡ ನಂಬಿಕೆ ಇರಬೇಕು, ಅಷ್ಟೇ ಭಕ್ತಿ ಇರಬೇಕು ರಾಯರ ಮೇಲೆ. ರಾಯರು ನಂಗೆ ಪ್ರಸಾದ ಕೊಟ್ಟಿದ್ದಾರಪ್ಪ, ಕೆಲಸ ಆಗೇ ಆಗುತ್ತೆ, ಏನಕ್ಕಾಗಲ್ಲ ಆಗೇ ಆಗುತ್ತೆ, ನನ್ನ ಕೆಲಸ ಸಾಧ್ಯ ಆಗುತ್ತೆ ಅಂತ ರಾಯರೇ ಒಪ್ಪಿಗೆ ಕೊಟ್ಟ ಮೇಲೆ ಅವ್ರು ಯಾವ ಟೈಮಲ್ಲಿ ಮಾಡಿದ್ರೇನು, ಯಾವ ಗಳಿಗೆಯಲ್ಲಿ ಮಾಡಿದ್ರೇನು ನನ್ನ ಕೆಲಸ ಆಗೇ ಆಗುತ್ತೆ ರಾಯರ ಕಡೆಯಿಂದ ಅಂತ ನೀವು ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡಬೇಕು. ಇನ್ನೂ ಆಗಿಲ್ಲ, ಪ್ರಸಾದ ಆಗಿದೆ ಬಟ್ ಆದರೂ ಇನ್ನೂ ಆಗಿಲ್ಲ ಅಂದ್ಕೊಂಡಿದ್ರೆ ಅದು ಆಗೋದೇ ಇಲ್ಲ, ಹಾಗೆ ಆಗುತ್ತೆ ಅಂತ ನೀವು ಮನಸ್ಸಲ್ಲಿ ತಿಳ್ಕೊಳ್ಳಿ. ನೀವು ಯೋಚನೆ ಅದೇ ರೀತಿ ಮಾಡಿ, ನಿಮಗೆ ಪಟ್ಟಂತ ಕೆಲಸದ ಬಗ್ಗೆ ನೆನೆಸ್ಕೊಂಡಾಗೆಲ್ಲ ಆಗುತ್ತೆ ಕೆಲಸ ಅಂತ ನೆನ್ಕೋತಾ ಇರಿ, ಅದು ಹಾಗೆ ಆಗುತ್ತೆ. ನೀವು ಯಾವ್ದಾದ್ರು ಒಂದು ಗೊಂದಲದಲ್ಲಿ ಇರ್ತೀರಾ, ಯಾವುದೋ ಒಂದು ಡಿಸಿಷನ್ ನೀವು ತಗೊಳಕ್ಕೆ ಆಗ್ತಾ ಇರಲ್ಲ, ಬೇಕಾ ಬೇಡವಾ ಅನ್ನೋ ರೀತಿ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಅಂಥ ಟೈಮಲ್ಲೂ ಕೂಡ ನಿಮಗೆ ರಾಯರು ಪ್ರಸಾದ ಆಗಿರ್ಬೋದು, ಇನ್ಯಾವುದಾದ್ರು ಒಂದು ಪ್ರಸಾದದ ಮೂಲಕ ನಿಮಗೆ ಸೂಚನೆನ ಕೊಡುವಂಥದ್ದು, ನಿನ್ನ ಕೆಲಸ ಆಗುತ್ತೋ ಇಲ್ವೋ ಅನ್ನೋದವರು ಸೂಚಿಸ್ತಾರೆ. ನಿಮಗೆ ಪ್ರಸಾದ ಆದಮೇಲೆ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಇನ್ನೇನು ದೇವರೇ ಒಪ್ಪಿಗೆ ಕೊಟ್ಟಾಗೈತೆ, ಪ್ರಸಾದನ ಕೊಟ್ಟಾಗಿದೆ, ಅದು ಹಾಗೆ ಆಗುತ್ತೆ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದಕ್ಕೆ ಏನೂ ಪ್ರಯೋಜನ ಸಿಗಲ್ಲ ಅಲ್ವಾ. ನಾವು ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನ ಮಾಡಲೇಬೇಕು, ಆವಾಗ ಮಾತ್ರ ನಿಮಗೆ 100% ಫಲ ಸಿಗುವಂಥದ್ದು. ದೇವ್ರ ಕಡೆಯಿಂದ ಒಪ್ಪಿಗೆ ಸಿಕ್ಕಿದೆ, ಅದು ಕೆಲಸ ಆಗುತ್ತೆ ಅಂತ ಅಂದಮೇಲೆ ನೀವು ಪ್ರಯತ್ನ ಪಟ್ಟರೆ ಆಗುತ್ತೆ ಅಂತ ಇದ್ದರೆ ಅದು ಹಾಗೆ ಆಗುತ್ತೆ. ಎಲ್ಲದಕ್ಕಷ್ಟೇ ಅಲ್ವ. ಇವಾಗ ನೀವು ಪೂಜೆ ಮಾಡಿ ಅಂತ ಅಂದಿದ ತಕ್ಷಣ ನೀವು ಸುಮ್ಮನೆ ಪೂಜೆ ಮಾಡಬೇಕು ಅಂದ್ಬಿಟ್ರೆ ಆಗ್ಬಿಡುತ್ತಾ? ಆಗಲ್ಲ ಅಲ್ವಾ. ನೀವು ಅದಕ್ಕೆ ಎಫರ್ಟ್ ಹಾಕಬೇಕಲ್ವ. ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೀವು ಪೂಜೆನ ಮಾಡಿ, ದೀಪನ ಅಣಿಸಿ, ನೀವು ಪ್ರಾರ್ಥನೆನ ಮಾಡಿ, ಸಂಕಲ್ಪನ ಮಾಡಿಕೊಂಡು ನಮಸ್ಕಾರನ ಹಾಕಿ ಪ್ರದಕ್ಷಿಣೆ ಹಾಕಿದ್ಮೇಲೆ ಅಲ್ವ ಪೂಜೆ ಕಂಪ್ಲೀಟ್ ಆಗೋದು. ಅಷ್ಟು ಪ್ರೋಸೆಸ್ಸು ನೀವು ಮಾಡಿದ್ರೆ ತಾನೇ ಅದು ಕಂಪ್ಲೀಟ್ ಆಗೋವಂಥದ್ದು. ಸುಮ್ಮನೆ ಪೂಜೆ ಮಾಡಬೇಕು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ರೆ ಅದು ಸಾಧ್ಯ ಆಗುತ್ತಾ? ಅದೇ ರೀತಿ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು, ಆಗಬೇಕು ಅಂದರೆ ನಮ್ಮ ಎಫರ್ಟು ಅಷ್ಟೇ ಇರಬೇಕು, ಆವಾಗ ಮಾತ್ರ ನಮಗೆ ಅದರಿಂದ ರಿಸಲ್ಟು ಸಿಗೋವಂಥದ್ದು. ಇದು ಮತ್ತೆ ರಾಯರು ನಮಗೆ ಪ್ರಸಾದ ಆದಮೇಲೆ ನಮಗೆ ಕೆಲವು ಸೂಚನೆಗಳನ್ನ ಕೊಡ್ತಾರೆ. ಎಷ್ಟೊಂದು ಜನ ಹತ್ರ ಕಮೆಂಟ್ ಆಗ್ತೀರಾ, ನನಗೆ ಪ್ರಸಾದ ಸಿಕ್ಕಿದೆ ಬಟ್ ಕೆಲಸ ಆಗ್ತಾ ಇಲ್ಲ, ಇಲ್ಲ ಪ್ರಸಾದ ಸಿಗ್ತಾನೆ ಇಲ್ಲ ನನಗೆ, ರಾಯರನ್ನು ಇಷ್ಟು ವರ್ಷದಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಕಮೆಂಟ್ನ ಮಾಡ್ತಾ ಇದ್ದೀರಾ. ನಿಮ್ಗೇನಾದರೂ ಪ್ರಸಾದ ಆಗಿದ್ದೇನೋರಾದರೆ ನಿಮಗೆ ಈ ಸೂಚನೆಗಳು ನಿಮ್ಮ ಲೈಫಲ್ಲೇ ಆಗಿರ್ಬೋದು, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೆಲಸ ಆಗಿಲ್ಲ ಅಂದರೆ ಅದು ಆಗುತ್ತೆ ಅಂತ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರಲ್ವ. ಸುಮ್ಮನೆ ಯಾರಿಗೂ ಎಲ್ರಿಗೂ ಪ್ರಸಾದ ಸಿಗಲ್ಲ, ಅದು ಸಿಗಬೇಕಾದವ್ರಿಗೆ ಮಾತ್ರನೇ ಸಿಗೋವಂಥದ್ದು. ಅದಕ್ಕೋಸ್ಕರ ನಿಮ್ಮ ಕೆಲಸ ಆಗಿಲ್ವ ವೆಯ್ಟ್ ಮಾಡಿ. ರಾಯರು ಪ್ರಸಾದ ಆದಮೇಲೆ ನಿಮ್ಗೆ ಯಾವುದೇ ರೀತಿ ಸೂಚನೆನ ಇಂಟನ್ನ ಕೊಡ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕೊಟ್ಟಿರ್ತಾರೆ, ನೀವು ಯೋಚನೆ ಮಾಡಿ ಆ ದಾರಿಲಿ ನಡ್ಕೊಂಡು ಹೋಗಿ ನಿಮ್ಮ ಎಫರ್ಟ್ನ ಹಾಕಿ ಅದು ಸಾಧ್ಯ ಆಗುತ್ತೆ. ಅದು ಏನಂತ ನಾವು ಇವಾಗ ತಿಳ್ಕೊಳ್ಳೋಣ. ನಿಮ್ಮ ಕಷ್ಟ ಅಂತ್ಯ ಆಗುತ್ತೆ, ಫಸ್ಟೇ ಪಟ್ಟಂತ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಅಂತ ಅಲ್ಲ, ನಿಧಾನಕ್ಕೆ ಒಂದೊಂದೇ ನಿಮಗೆ ಗೊತ್ತಿಲ್ದಿರಂಗೆ ಅದು ಸಾಲ್ವ್ ಆಗ್ತಾ ಹೋಗುತ್ತೆ. ಅದು ಒನ್ ಟೈಮ್ ನಿಮಗೆ ಅನ್ಸುತ್ತೆ ಇಷ್ಟು ಬೇಗ ಇದು ಮುಗ್ದೋಗ್ಬಿಡುತ್ತಾ ಅಂತ ಅನಿಸುತ್ತೆ. ರಾಯರು ನಿಮ್ಮ ಜೊತೆ ನಿದ್ದಿ ನಾನು ಅಂತ ಧೈರ್ಯ ತುಂಬೋದಕ್ಕೂ ಕೂಡ ರಾಯರು ಅದನ್ನ ಸೂಚನೆ ಕೊಡ್ತಾರೆ. ಇವಾಗ ನಿಮಗೆ ಪ್ರಸಾದ ಆಗಿದ್ರು ಕೂಡ ನೀವು ದೇವಸ್ಥಾನಗಳಿಗೆ ಹೋಗ್ತೀರಾ, ಎಲ್ಲರೂ ಬೇರೆ ಕಡೆ ಹೋಗ್ತೀರಾ, ನೀವೇನೋ ಒಂದು ಪ್ರಾರ್ಥನೆನ ಮಾಡ್ತಾ ಇರ್ತೀರಾ, ಅಲ್ಲಿ ನಿಮ್ಗೆ ಒಂಥರ ಪಾಸಿಟಿವ್ ಆಗಿ ಏನೋ ಒಂದು ಅನ್ಸೋದು, ಇಲ್ಲ ಅಲ್ಲೂ ಮತ್ತೆ ಪ್ರಸಾದ ಸಿಗುವಂಥದ್ದು, ಇಲ್ಲ ಬೇರೆಯವ್ರು ಯಾರ ಕಡೆಯಿಂದ ನಿಮ್ಗೆ ಒಳ್ಳೆ ಆಗಿರುವಂಥ ವಿಷಯ ಸಿಗುವಂಥದ್ದು, ಇದೆಲ್ಲವೂ ಕೂಡ ರಾಯರು ನಿನ್ನ ಕೆಲಸ ಸರಾಗವಾಗಿ ಆಗುತ್ತೆ. ಯಾವುದೇ
ರೀತಿ ಅಡೆತಡೆ ಇಲ್ಲದೇ ನಿನ್ನ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋದನ್ನ ಇಂಡೈರೆಕ್ಟಾಗಿ ನಮಗೆ ತಿಳಿಸ್ಕೊಡ್ತಾರೆ. ಮತ್ತು ಅವ್ರು ನಿಮಗೆ ಹೂಪ್ರಸಾದನ ಕೊಟ್ಟಿದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ, ರಾಯರು ಅಭಯಸ್ಥ ನಿಮ್ಮ ಮೇಲಿದೆ ಮತ್ತು ನಿಮಗೋಸ್ಕರನೇ ರಾಯರು ಇದ್ದಾರೆ, ನಿಮ್ಮ ಜೊತೆನೇ ಇದ್ದು ನಿಮ್ಮನ್ನ ರಕ್ಷಣೆನ ಮಾಡ್ತಾ ಇದ್ದಾರೆ ಅನ್ನೋದೇ ಸೂಚಿಸುತ್ತೆ. ಯಾವುದು ಕೂಡ ಭಯ ಪಡ್ಕೋಬೇಡ, ಮುಂದೆ ನಡಿ, ನಾನಿದ್ದೀನಿ, ನೀನು ಅಂದ್ಕೊಂಡಿರೋ ಕೆಲಸನ ಜಯವಾಗಿ ಸಾಧಿಸೋಕ್ಕೆ ನಾನು ನಿನ್ನ ಜೊತೆ ಇರ್ತೀನಿ, ಇನ್ನೇನು ಬೇಕು ಆ ದಾರಿಲಿ ನೀನು ನಡ್ಕೊಂಡು ಹೋಗು ಅನ್ನೋದು ತೋರಿಸೋದಕ್ಕೂ ಕೂಡ ರಾಯರು ಹೂಪ್ರಸಾದನ ನೀಡುವಂಥದ್ದು. ಮತ್ತು ನೀವು ಎಷ್ಟೋ ದಿವಸಗಳಿಂದ ಆಸೆನ ಮನಸ್ಸಲ್ಲೇ ಇಟ್ಕೊಂಡು ಪೂಜೆನ ಮಾಡ್ಕೊಂಡು ಬಂದಿರ್ತೀರ. ಅಂಥ ಟೈಮಲ್ಲಿ ನಿಮ್ಗೇನಾದ್ರು ಹೂಪ್ರಸಾದ ಸಿಕ್ಕಿದೆ ಅನ್ನೋರಾದರೆ ಈಗ ಅದಕ್ಕೆ ಸಮಯ ಬಂದಿದೆ ಅಂತಲೂ ಸೂಚಿಸುತ್ತೆ. ನಿನ್ನ ಆಸೆ ಈಡೇರೋದಕ್ಕೆ ಇವಾಗ ಒಳ್ಳೆ ಕಾಲ ಕೂಡಿ ಬಂದಿದೆ ಅನ್ನೋದು ಕೂಡ ಹೂಪ್ರಸಾದ ಮೂಲಕ ರಾಯರು ನಮಗೆ ಸೂಚನೆನ ಕೊಡ್ತಾರೆ. ಹೂಪ್ರಸಾದ ಆದಮೇಲೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಮನೆಯೆಲ್ಲ ತುಂಬ ಶಾಂತವಾಗಿರುತ್ತೆ, ಏನೋ ಒಂಥರ ಹೇಳೋಕ್ಕಾಗದೇ ಇರೋಂಥ ಖುಷಿ ಸಂತೋಷ ಥರ ಎಲ್ಲ ರಾಯರು ಸೂಚನೆನ ಕೊಡೋವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ಒಳಗಡೆಯಿಂದ ಆಳವಾಗಿರೋಂಥ ಮನಸ್ಸಿಂದ ನಮಗೆ ಅವರು ಒಂದು ಒಳಗಡೆಯಿಂದ ಒಂದು ಯೋಚನೆ ಕೊಡ್ತಾ ಇರ್ತಾರೆ. ಆಗ್ತಾ ಇರುತ್ತೆ, ಎಲ್ಲ ಆಗುತ್ತೆ, ಏನೇನೋ ಬರ್ತಾ ಇದೆ ದಿನಗಳು, ಒಳ್ಳೆ ದಿನಗಳು ನನ್ನ ಜೀವನದಲ್ಲಿ ಬರ್ತಾ ಇದೆ, ಮುಂದೆ ನಡೆಯೋದೆಲ್ಲ ಒಳ್ಳೇದೇನೆ ನಾನು ರಾಯರು ನಂಬಿದ್ದೀನಿ, ಒಳ್ಳೇದಾಗೇ ಆಗುತ್ತೆ ಅನ್ನೋ ರೀತಿ ನಿಮಗೆ ಮನಸ್ಥಿತಿನ ರಾಯರು ಬದಲಾಯಿಸ್ಬಿಟ್ಟಿರ್ತಾರೆ. ಕೆಲವೊಂದು ಸಾರಿ ನಮಗೆ ಯಾವ್ದಾದ್ರು ಒಂದು ಕಷ್ಟದಿಂದ ಆಗಿರ್ಬೋದು ಅಥವಾ ನಮಗೆ ದೈವಿಕವಾಗಿ ನಾವು ಅನುಭವ ಮಾಡೋ ರೀತಿ ರಾಯರು ಮಾಡಿಬಿಡ್ತಾರೆ. ಯಾವ್ದಾರು ಒಂದು ಆಪತ್ತಿನಿಂದ ನಮ್ಮನ್ನ ಪಾರು ಮಾಡುವಂಥದ್ದು, ಅದಕ್ಕೆ ಸಾಧ್ಯನೇ ಇಲ್ಲಪ್ಪ ನನ್ನ ಲೈಫಲ್ಲಿ ಇದನ್ನ ಎದುರಿಸೋಕ್ಕಾಗಿರ್ಬೋದು, ಆಕಸ್ಮಿಕವಾಗಿ ನಿಮಗೆ ಯಾವುದೋ ಒಂದು ಪ್ರಾಬ್ಲಮ್ ಬಂದುಬಿಡ್ತು, ತಡೆಯೋಕ್ಕಾಗದೇ ಇರೋದು ಅನ್ನೋದಾದರೂ ಕೂಡ ರಾಯರು ಕೊನೆ ಹಂತದಲ್ಲಿ ಇದ್ದೀರಾ ಅನ್ನೋ ಟೈಮಲ್ಲೂ ಕೂಡ ರಾಯರು ನಿಮ್ಮನ್ನ ಕೈನ ಬಿಡೋದಿಲ್ಲ. ಅದು ನಿಮಗೆ ಅರ್ಥ ಆಗುತ್ತೆ, ಇದು ದೇವ್ರ ಕಡೆಯಿಂದನೇ ಸಾಧ್ಯ ಆಗಿರುವಂಥದ್ದು ಅಂತ. ಇಲ್ಲ ನಿಮ್ಮ ಕಷ್ಟಕ್ಕೆ ಯಾರೋ ಗೊತ್ತಿಲ್ಲದವ್ರ ಕಡೆಯಿಂದ ಸಹಾಯ ಮಾಡಿಸುವಂಥದ್ದು, ಯಾರು ಅಂತ ಕಷ್ಟಕ್ಕೆ ಪರಿಹಾರ ನಿಮಗೆ ಅರ್ಥ ಆಗದಿರೋ ರೀತಿ ಅದನ್ನು ನೆನೆಸ್ಕೊಂಡು ಆಮೇಲೆ ನಿಮಗೆಲ್ಲ ಅರ್ಥ ಆಗುತ್ತೆ. ಏನೇ ಅದನ್ನು ನಂಬಿರುವಂಥ ದೈವದಿಂದ ಇದೆಲ್ಲ ಸಾಧ್ಯ ಆಗ್ತಿರೋದು. ಎಂಥ ಕಷ್ಟ ಪರಿಸ್ಥಿತಿ ಇದ್ದರೂ ಕೂಡ ನಿಮ್ಮ ಸಂಕಷ್ಟದಲ್ಲಿ ಕೂಡ ನಿಮಗೆ ಅಚಲವಾದ ನಂಬಿಕೆ ಇದ್ಬಿಡುತ್ತೆ. ನಾನು ಯಾಕೆ ಗಾಬರಿ ಆಗಬೇಕಪ್ಪ, ನಾನು ಯಾಕೆ ಭಯ ಪಡ್ಕೊಬೇಕು, ನನ್ನ ಮುಂದೆ ರಾಯರಿದ್ದಾರೆ ಅನ್ನೋ ರೀತಿ ನೀವು ಎಲ್ಲ ಟೈಮು ಎಷ್ಟು ದೃಢವಾಗಿ ನಿಂತ್ಕೊಂಡು ಬಿಡ್ತಾರೆ ಅನ್ನೋದೆಲ್ಲ ಕೂಡ ರಾಯರು ನಮ್ಮ ಒಳಗಡೆಯಿಂದ ಗಟ್ಟಿ ಬರ್ತಾ ಇದೆ ಅಂತ ಅಂದರೂ ಕೂಡ ರಾಯರು ಕನಸಿನ ಮೂಲಕ ಬಂದು ಅದನ್ನ ನಮಗೆ ಸೂಚನೆನ ಕೊಡ್ತಾರೆ. ಯಾವುದಾದ್ರು ಒಂದು ರೂಪದಲ್ಲಿ ಏನೋ ನಡೆಯೋಂಗಿದೆ, ಮುಂದೆ ಯಾಕೋ ಏನೋ ಆಗುತ್ತೆ ಅನ್ನೋ ಥರ ಅನಿಸ್ತಾ ಇದೆ ನನಗೆ ಅನ್ನೋ ರೀತಿ ರಾಯರು ನಮಗೆ ಸೂಚನೆ ಕೊಟ್ಬಿಡ್ತಾರೆ. ಬರೀ ನಮ್ಮ ಆಸೆ ಬಯಕೆಗಳನ್ನ ಈಡೇರಿಸ್ತಾರೆ ಅನ್ನೋದೇ ಅಲ್ಲ, ನಮ್ಮ ಕಷ್ಟದ ಮುಂದೆ ಆದರೂ ನಮಗೆ ಕಷ್ಟ ಬರ್ತಿದೆ ಅಂದ್ರೂ ಕೂಡ ರಾಯರು ನಮಗೆ ಎಚ್ಚರಿಕೆ ವಹಿಸೋಕ್ಕೆ ಎಚ್ಚರಿಸ್ತಾ ಇರ್ತಾರೆ, ರಕ್ಷಣೆನ ಮಾಡ್ತಾ ಇರ್ತಾರೆ. ಮತ್ತು ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಅವರು ನಮಗೋಸ್ಕರ ಅಂತಲೇ ನಮ್ಮ ಜೊತೆಲೇ ಇರ್ತಾರೆ, ನಮಗೆ ಅಂತ ಧೈರ್ಯನ ತುಂಬ್ತಾರೆ, ನಮ್ಮ ಜೊತೆಲೇ ಇದ್ದು ನಾವು ಯಾವ ರೀತಿ ಹೋಗಬೇಕು ಅಂತ ಮಾರ್ಗದರ್ಶನನ ನೀಡ್ತಾ ಹೋಗ್ತಾರೆ. ಇಷ್ಟೆಲ್ಲ ಸೂಚನೆಗಳನ್ನ ರಾಯರು ನಮಗೆ ಕೊಡ್ತಾರೆ. ಹೂಪ್ರಸಾದ ಆದಮೇಲೂ ಕೂಡ ಆ ಹೂಪ್ರಸಾದ ಆಗಿದ ತಕ್ಷಣ ನಮ್ಮ ಕೆಲಸ ಆಗ್ಬಿಡ್ಬೇಕು ಅನ್ನೋದು ತಪ್ಪು. ಶೀಘ್ರದಲ್ಲಿ ಆಗೇ ಆಗುತ್ತೆ, ಅದಕ್ಕೂ ಟೈಮ್ ಬರಬೇಕು. ಅದನ್ನ ಯಾವ ರೀತಿ ನೆರವೇರಿಸಬೇಕು, ಯಾವ ಟೈಮಲ್ಲಿ ನೆರವೇರಿಸಬೇಕು ಅಂತ ರಾಯರಿಗೆ ಗೊತ್ತಿರುತ್ತಲ್ವ. ಸುಮ್ಮನೆ ಏನಿಗೆ ಮತ್ತೆ ಹೂಪ್ರಸಾದ ಕೊಡ್ತಾರೆ. ಆಮೇಲೆ ಒಂದು ಎಲ್ರಿಗೂ ಹೂಪ್ರಸಾದ ಥರ ಕೊಟ್ಬಿಡ್ಬೋದಲ್ವಾ, ನಿಮ್ಮ ಕೆಲಸ ಆಗಲಿ ಬಿಡಲಿ ಕೇಳಿದ ತಕ್ಷಣ ಎಲ್ರಿಗೂ ಹೂಪ್ರಸಾದ ಕೊಡ್ಬೋದಲ್ವ ರಾಯರು. ಅಂದರೆ ಕೆಲವೊಬ್ರಿಗೆ ಮಾತ್ರನೇ ಇದು ಕೊಡೋವಂಥದ್ದು. ಎಷ್ಟೊಂದು ಜನ ಇನ್ನೂ ಹೂಪ್ರಸಾದ ಆಗಿಲ್ಲ ಕನ್ಸಲ್ಲಿ ಬರಲ್ಲ ಅಂತ ಹೇಳ್ತೀರಾ. ಬಟ್ ಕೆಲವೊಬ್ಬರಿಗೆ ಬಂದಿರ್ತಾರೆ, ಕನಸಲ್ಲೂ ಬಂದಿರ್ತಾರೆ, ಹೂಪ್ರಸಾದನ ಆಗಿರುತ್ತೆ. ಅಂದರೆ ಅವ್ರಿಗೊಂಥರ ಚಿಂತೆ, ನಮ್ಗೆ ಹೂಪ್ರಸಾದ ಆಗಿದೆ ಬಟ್ ನಮ್ಮ ಕೆಲಸ ಆಗಿಲ್ಲ ಅಂತ. ನೀವು ಹೂಪ್ರಸಾದ ಸಿಕ್ಕಿದಾದ್ಮೇಲೆ ನೀವು ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯ ಏನಿದೆ, ನೀವು ಏನೇನು ಎಫರ್ಟ್ ಹಾಕಬೇಕು ಅದನ್ನ ಹಾಕಿ ರಾಯರ ಮೇಲೆ ಭಾರನ ಹಾಕ್ಬಿಟ್ಟು ಅದನ್ನು ಬಿಟ್ಬಿಟ್ಟು ನೀವು ಆ ಕೆಲಸದ ಬಗ್ಗೆ ಗಮನನೇ ಕೊಡ್ದೇ ಅದಕ್ಕೆ ಏನು ಮಾಡಬೇಕು, ನಾವು ಅದು ನೆರವೇರೋದಕ್ಕೆ ಏನು ಮಾಡಬೇಕು, ಇವಾಗ ದೇವ್ರ ಕಡೆಯಿಂದ ನನಗೆ ಒಪ್ಪಿಗೆ ಸಿಕ್ಕಿದೆ ಆ ಕೆಲಸ ಆಗುತ್ತೆ ಅಂತ, ಅದಕ್ಕೆ ಏನೇನೆಲ್ಲ ನಾವು ಸಿದ್ಧತೆನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಥಿಂಕ್ನ ಮಾಡಿ. ಆ ನಂತರ ನೀವು ನಿಮ್ಮ ಕೆಲಸ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡಿ. ಫಸ್ಟು ನೀವು ಪ್ರಸಾದ ಆಗಿದ ತಕ್ಷಣ ನಿಮ್ಮ ಅರ್ಧ ಅಲ್ಲಿಗೆ ಮುಗ್ದೋಯ್ತು, ಅದು ಕೆಲಸ ನಡೆಯುತ್ತೆ ಅಂತ. ಇನ್ನು ಮಿಕ್ಕಿದ ಅರ್ಧ ನೀವು ಎಫರ್ಟ್ನ ಹಾಕಬೇಕು ಮತ್ತು ವೆಯ್ಟ್ ಮಾಡಬೇಕು ಸಮಯಕ್ಕೋಸ್ಕರ. ಇವಾಗ ರಾಯರು ಪ್ರಸಾದ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಅದು ಯಾವ ದಾರಿಲಿ ಹೋದ್ರೂ ಸಕ್ಸಸ್ ಆಗುತ್ತೆ ಅಂತಲೂ ರಾಯರು ಹೇಳ್ತಾರೆ. ಅಂದರೆ ತೋರಿಸ್ತಾರೆ ನಮಗೆ ಯಾವ ರೀತಿ ನೀನು ಯಾವ ಥರ ಹೋಗಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ. ನೀವು ಏನೇ ಕೆಲಸ ಮಾಡಿ, ನೀವು ಏನೇ ಎಫರ್ಟ್ ಹಾಕಿ, ನೀವು ಯಾವುದೇ ಒಂದು ದಾರಿಲಿ ಹೋದ್ರೂ ಕೂಡ ರಾಯರನ್ನ ನೆನ್ಬಿಟ್ಟು ನೀವು ರಾಯರನ್ನ ಮನಸ್ಸಲ್ಲಿ ಇಟ್ಕೊಂಡು ರಾಯರನ್ನ ಕೇಳಿಕೊಂಡು ಮುಂದೆ ಹೋಗಿ, ಎಲ್ಲ ಒಳ್ಳೆಯದಾಗುತ್ತೆ. ಇದಿಷ್ಟೇ ನಾನು ಹೇಳೋವಂಥದ್ದು. ಪ್ರಸಾದ ಸಿಗಲಿ ಬಿಡಲಿ ರಾಯರ ಮೇಲೆ ನಂಬಿಕೆನ ಇಟ್ಕೊಳ್ಳಿ. ರಾಯರು ಯಾವತ್ತೂ ಕೂಡ ನಿಮ್ಮನ್ನ ಕೈ ಬಿಡೋದಿಲ್ಲ. ಅವರು ರಕ್ಷಣೆ ಮಾಡ್ತಾರೆ, ಮಾಡ್ದೇನೆ ಅಂತ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಂಬಿಕೆ ಇಟ್ಟ ಮೇಲೆ ನೀವು ಗಟ್ಟಿಯಾಗಿ ನಂಬಿಡಿ, ಅಚಲವಾಗಿ ನಂಬಿಕೆನ ಇಟ್ಟು ರಾಯರನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ. ನೀವು ಇಷ್ಟೇ ಪೂಜೆ ಮಾಡಬೇಕು ಅಷ್ಟೇ ಮಾಡಬೇಕು ಅನ್ನೋದೇನಿಲ್ಲ. ರಾಯರು ಮಂತ್ರ ಹೇಳ್ಬಿಟ್ಟು ಪಠಣೆನೇ ಮಾಡಿ ದಿನ, ಅಷ್ಟೇ ಸಾಕು. ರಾಯರನ್ನ ನೀವು ಎಲ್ಲಿರ್ತೀರೋ ಅಲ್ಲೇ ನೆನೆಸ್ಕೊಳ್ಳಿ, ಅದು ರಾಯರಿಗೆ ಸಲ್ಲುವಂಥದ್ದು. ನಿಮ್ಮ ಪ್ರಾರ್ಥನೆ ಶುದ್ಧವಾಗಿದ್ದರೆ, ನಿಮ್ಮ ನಂಬಿಕೆ ಅಚಲವಾಗಿದ್ದರೆ, ಗಟ್ಟಿಯಾಗಿದ್ದರೆ ರಾಯರು ನಿಮ್ಮ ಜೊತೆ ಇದ್ದೇ ಇರ್ತಾರೆ ಯಾವಾಗಲೂ ಕೂಡ. ನಿಮ್ಮ ಅನುಭವಕ್ಕೂ ಕೂಡ ಅದು ಬಂದೇ ಬರುತ್ತೆ. ಈಗ ಬರದೇ ಇರ್ಬೋದು ಅಥವಾ ಬಂದು ಇರ್ಬೋದು, ನಿಮ್ಗದು ಅನಿಸಿಲ್ಲದೆ ಇರ್ಬೋದು. ನೀವು ಅದನ್ನ ಯೋಚನೆನ ಮಾಡಿ ರಾಯರು ನಮ್ಮ ಜೊತೆಲಿ ಇದ್ದಾರಾ ಇಲ್ವಾ ಅನ್ನೋದು ರಾಯರೇ ತೋರಿಸ್ಕೊಟ್ಬಿಡ್ತಾರೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.